ಬಿಜೆಪಿ ಮತ್ತು ಜೆಡಿಎಸ್ ನಮ್ಮ ಬೆಂಗಳೂರಿನಿಂದ ಮೈಸೂರು ಚಲೋ ಯಾತ್ರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಈ ದಿನ 5ನೇ ದಿನಕ್ಕೆ ನಾವು ತಲುಪಿದ್ದೀವಿ. ಈ ಪದಯಾತ್ರೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ನಮ್ಮ ಕರ್ನಾಟಕದಿಂದ ಬಂದಂತ ತಮ್ಮೆಲ್ಲರಿಗೂ ನಾನು ಒಂದನೇ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ವೇದಿಕೆ ಮೇಲೆ ಉಪಸ್ಥಿತರಾದಂತ ನಮ್ಮ ರಾಜ್ಯಾಧ್ಯಕ್ಷರು ತಲುಪಿಲ್ಲ, ನಮ್ಮ ಅಶೋಕಣ್ಣವರು ಅಂತ ಹೇಳಿದ್ರೆ ಬೆಂಗಳೂರಿನ ಒಬ್ಬ ಕಿಂಗ್ ಸಮ್ರಾಷ್ಟ್ರ ಅಂತೇಳಿ ನಾವೆಲ್ಲ ಕರೀತವರಿಗೆ ಅಭಿನಂದನೆ ಒಂದನೇ ಧನ್ಯವಾದವನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷಕ್ಕೆ ಅದಲ್ಲದೆ ನಿಜವಾಗ್ಲೂ ಮಂಡ್ಯದ ಗಂಡು ಅಂತೇಳಿ ಪಕ್ಕದ ಹಳ್ಳಿಯಲ್ಲಿ ಹುಟ್ಟು ಬೆಳೆದವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಅವ್ರಿಗೆ ನಾವು ಅಭಿನಂದನೆಯನ್ನ ಹೇಳಬೇಕಾಯ್ತು. ಮತ್ತೊಬ್ರು ದೊಡ್ಡ ಹೋರಾಟಗಾರರು ಈ ಪಕ್ಷಕ್ಕಾಗಿ ತ್ಯಾಗವನ್ನು ಮಾಡಿ ಒಂದು ಒಳ್ಳೆಯ ಸಂಘಟನೆಗೆ ಯಾವ ಮಕ್ಕಳು ಕರೆದ್ರು ಜೋಡಿಸ್ತಾ ಇರುವಂತ ನಮ್ಮ ಸಿ ಟಿ ರಮಣಿ ಅವ್ರಿಗೂ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಈಗ ತಾನೇ ಮಾತಾಡಿದಂತ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಮತ್ತು ಈ ಭಾಗದ ಎಲ್ಲ ನಮ್ಮ ಸಚಿವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತೆ ಇಲ್ಲಿ ಉಪಸ್ಥಿತರಾದಂತಹ ಎಲ್ಲ ನಮ್ಮ ಸೋಮಣ್ಣವರು, ಎಲ್ಲ ನಮ್ಮ ಜೆಡಿಎಸ್ ಪಕ್ಷದ ನಮ್ಮ ಹಿರಿಯರಾದ ರಾಮೇಶ್ ಅವರು, ಮತ್ತೆ ಇಲ್ಲಿ ಯಾರು ಅನಿತಾ ಬಯಸ್ಬಾರ್ದು. ನಾನು ಹೇಳೋದು ಇಷ್ಟು ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಏನಾದ್ರು ಇದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ದಯವಿಟ್ಟು ಸರ್ಕಾರವನ್ನೇ ನೀವು ಇಲ್ಲಿ ನಮ್ಮ ಹೊಳೆ ಇದೆ ಶ್ರೀರಂಗಪಟ್ಟಣ ಹೊಳೆಗಿಂತ ದೊಡ್ಡ ಹೊಳೆ ಯಾವುದೂ ಇಲ್ಲ, ಬಂದ್ಬಿಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟು ಹೊಳೆಗೆ ನೀರು ಬಿಟ್ಬಿಟ್ಟು ಮನೆ ಹೊರಟೋಗಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನಿಜವಾಗ್ಲು ಗೌರವ ಇದೆ. ಇಷ್ಟೊಂದು ದೊಡ್ಡ ಮಟ್ಟದ ಎಲ್ಲ ಸ್ಕ್ಯಾಂಡಲ್ ಬಗ್ಗೆ ನಮ್ಮ ಹಿರಿಯರು ಮಾತಾಡ್ತಾರೆ. ನಮ್ಮ ಮಂಡ್ಯ ಅಂತ ಹೇಳಿದ್ರೆ ಇಂಡಿಯಾ ನೋಡಿ, ಕಾಂಗ್ರೆಸ್ನವರು ಲಾರಿ ತುಂಬ್ಕೊಂಡು ಬಂದಿದ್ದು ಹಣವನ್ನ ಸಕ್ಸಸ್ ಆಗಕ್ಕೆ ಸಾಧ್ಯನಾ? ಬಿಜೆಪಿ ಮತ್ತು ಜೆಡಿಎಸ್ ಜೊತೆಯಾಗಿ ಅತಿ ಹೆಚ್ಚು ಬಹುಮತದಿಂದ ಗೆಲ್ಸಿ ಕುಮಾರಣ್ಣವರಿಗೆ ಮೋದಿಯವರ ಸಂಪುಟದಲ್ಲಿ ಉತ್ತಮವಾದ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನರೇಂದ್ರ ಮೋದಿಯವರು, ನಮ್ಮ ಎಲ್ಲ ಬಿಜೆಪಿಯ ನಮ್ಮ ಹಿರಿಯರಿಗೆ ನಾನು ವಂದನೆಯನ್ನ ಹೇಳಬೇಕಾಗ್ತದೆ. ಈಗ ನಾವು ಜೆಡಿಎಸ್ ಮತ್ತೆ ಬಿಜೆಪಿ ಜೊತೆಯಾಗಿದ್ದೀವಿ. ಕಾಂಗ್ರೆಸ್ ನೆಲಮಟ್ಟಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಅವರಿಗೆ ಜೀವವಾಗಿ ಮಾಡ್ತೀವಿ ಅಂತೇಳಿ ಗೊತ್ತಿರುವಂತ ಎಲ್ಲ ಹಿರಿಯರಿಗೆ ನಾನು ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.